ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆಫೀಸ್ಗೆ ಹೋಗೋಗಿನ ಮುಂಚೆನೇ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಅದು ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅಂತ ಮೇ ಬಿ ಬೇಗನೆ ಅಪ್ಲೋಡ್ ಮಾಡ್ತೀನಿ ನಾನಿವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್. ಅದಕ್ಕಿಂತ ಮುಂಚೆ ನನ್ನ ಹಿಂದಿನ ವೀಡಿಯೋಗಳೆಲ್ಲ ನಿಮಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಬಲ್ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಮಾಡ್ಕೊತಾ ಇದ್ದೀರಾ. ಇನ್ನು ಯಾರ್ಯಾರು ಹೊಸ ಚಾನಲ್ ಅಂದರೆ ಹೊಸವ್ರು ಬಂದು ಯಾರ್ಯಾರು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಆಲ್ ಹೊಸವರೇ ನೋಡ್ತಾ ಇರೋದು. ನಾನೆಲ್ಲ ಚೆಕ್ ಮಾಡ್ತಾ ಇರ್ತೀನಿ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಬಲ್ ರಿಕ್ವೆಸ್ಟು, ಓಕೆನಾ. ಮತ್ತು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ವಾಚ್ ಮಾಡಿ. ಅರ್ಧಂಬರ್ಧ ಇನ್ಫಾರ್ಮೇಷನ್ ಯಾರಿಗೂ ಏನೂ ಅರ್ಥ ಆಗಲ್ಲ. ಸೊ ಹಾಗಾಗಿ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಮತ್ತು ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ಕಂಟೆಂಟ್ಸು ಇಂಥ ವೀಡಿಯೋಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಜಾಸ್ತಿ ಯೂಸ್ಫುಲ್ ಆಗದೆ ಇದ್ದರೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ, ಓಕೆನಾ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಎರಡೆರಡು ಗುಡ್ ನ್ಯೂಸ್ ಕೊಡ್ತೀನಿ ನಿಮಗೆ ಇವತ್ತು. ಏನು ಅಂತಂದರೆ, ಗೃಹಲಕ್ಷ್ಮಿಯವ್ರಿಗೆ ಫಸ್ಟು ಗೃಹಲಕ್ಷ್ಮಿ ಮೇನ್ ಇಂಪಾರ್ಟೆನ್ಸ್ ಬಂದುಬಿಟ್ಟು, ದೊಡ್ಡ ಅಮೌಂಟು ಇಂಪಾರ್ಟೆಂಟ್ ಬಂದುಬಿಟ್ಟು ಗೃಹಲಕ್ಷ್ಮಿದಲ್ವಾ. ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣ ತುಂಬ ಜನ ಇದು ಮಾಡ್ತಾಯಿದೆ. ಏನಂತ ಮಾಡ್ತಾ ಇದ್ದಾರೆ ಅಂತಂದರೆ, ಅಯ್ಯೋ ಗೃಹಲಕ್ಷ್ಮಿ ಹಣ ನಮಗೆ ಇವಾಗ 4ನೇ ಕಂತು ಬಂದಿಲ್ಲ, ಸೊ ಹಾಗಾಗಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ನಮಗೆ 3 ಕಂತು ಮಾತ್ರ, 3ನೇದು ಬಂದಿಲ್ಲ ಬಟ್ ಎಲ್ಲ ಸ್ಟಾಪ್ ಮಾಡಿಬಿಟ್ರು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಹಾಗೇನೂ ಇಲ್ಲ. ಆಲ್ರೆಡಿ ನಾನು ಮೊದಲು ಹೇಳಿರೋ ಪ್ರಕಾರ ಆಲ್ರೆಡಿ 6 ಮಂತದ್ದು ಅವರು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಯಾರೂ ವರಿ ಮಾಡ್ಕೋಬೇಡಿ, 6 ತಿಂಗಳವರೆಗೂ ಯಾರಿಗೂ ಅಮೌಂಟದು ತೊಂದರೆ ಆಗಲ್ಲ. ಇನ್ನು 4ನೇ ಕಂತಿನ ಹಣನೂ ಡಿಸೆಂಬರು 30ನೇ ತಾರೀಕು ಒಳಗಡೆ ಬಂದುಬಿಡುತ್ತೆ. ಯಾರು ಏನು ಸುಮ್ಮನೆ ಏನೇನೋ ಇದು ಮಾಡಬೇಡಿ. ಮೊನ್ನೆ ಯಾರೋ ಬಂದಿದ್ದರು, ಏನೋ ನಮ್ಮ ಆಫೀಸ್ಗೆ ಬಂದು ಏನೋ ಕೇಳ್ತಾಯಿದ್ರು, ಏನು 4ನೇ ಕಂತಿನ ಅಮೌಂಟೇ ಇವಾಗ ಕ್ಲೋಸೇ ಮಾಡಿಬಿಟ್ರಂತೆ ಅಂತ. ಹಾಗೇನೂ ಇಲ್ಲ, ಅಮೌಂಟ್ ಬರುತ್ತೆ. ರಿಲೀಸ್ ಆಗಿದೆ, ಫಂಡ್ ರಿಲೀಸ್ ಆಗಿದೆ. ನಾನು ಹೇಳಿರೋ ಪ್ರಕಾರ ಬ್ಯಾಚಸ್ಸಿಂದ ಬರೋದ್ರಿಂದ ಅದು ಇದಾಗ್ತಾ ಇದೆ. ಬಟ್ ಡೇಟ್ ಮಾತ್ರ ಅವರು ಡಿಸೆಂಬರ್ 30ನೇ ತಾರೀಕು ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ, ಎಲ್ರಿಗೂ ಬರುತ್ತೆ ಅಮೌಂಟು 4ನೇ ಕಂತಿನ ಹಣ. ಇನ್ನು ಫಸ್ಟ್ ಸೆಕೆಂಡ್ ಥರ್ಡ್ ಯಾರಿಗೆ ಬಂದಿಲ್ಲ ಅವರಿಗೆಲ್ಲ ಅವರವರೇ ಅಂದರೆ ಪ್ರಜಾಪ್ರತಿನಿಧಿಗಳಂತಾರಲ್ಲ, ಅವರು ಸ್ವತಃ ಮನೆಗೆ ಬಂದು ಅವರು ವಿಚಾರಣೆ ಮಾಡಿ ಅವರೇ ಬ್ಯಾಂಕಿಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಬ್ಮಿಟ್ ಮಾಡಿ ಏನೋ ಅಮೌಂಟ್ ಬರೋ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಇನ್ನೂ ಜಾರಿಗೆ ಬಂದಿಲ್ಲ, ಬಟ್ ಅದನ್ನು ಹೇಳಿದ್ದಾರೆ ಈ ಥರ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ. ಸೊ ಹಾಗಾಗಿ ಇದಕ್ಕೆ ಇವಾಗ ಇದೆಲ್ಲ ಆಗಬೇಕು ಅಂದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು. ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಇದೆಲ್ಲ ಪಾಸಿಬಲ್ ಆಗೋಕ್ಕೆ ಸಾಧ್ಯ. ಇನ್ನು ಅನ್ನಭಾಗ್ಯ ಹಣ ಬಂದುಬಿಟ್ಟು ಇದು 2ನೇ ಗುಡ್ ನ್ಯೂಸ್. ಅನ್ನಭಾಗ್ಯ ಹಣ ಬಂದುಬಿಟ್ಟು ಏನಪ್ಪ ಅಂತಂದರೆ, ನವಂಬರ್ದು ಅಂದರೆ ಸಿಸ್ಟಮಲ್ಲಿ ನವಂಬರ್ದು ಶೋ ಆಗ್ತಾಯಿದೆ. ಎಷ್ಟು ದಿವಸ ನಮಗೆ ಅಕ್ಟೋಬರ್ದು ಮಾತ್ರ ಬರುತ್ತೆ ಅಂದರೆ ಡೌಟಲ್ಲಿದ್ದರು ಎಲ್ಲರೂ. ಸೊ ಹಾಗಾಗಿ ಎಲ್ರಿಗೂ ನಾನು ಆಲ್ರೆಡಿ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ, ಬಂದಿದೆ ಅನ್ನಭಾಗ್ಯ ಹಣನೂ ಅಕ್ಕಿ ಅಮೌಂಟು ಅಂದರೆ ಅನ್ನಭಾಗ್ಯ ಹಣ ಅಮೌಂಟು ಬಂದುಬಿಟ್ಟಿದೆ ಅಂತ. ಸೊ ನಾನು ಬಂದುಬಿಟ್ಟಿದೆ ಅಂತ ಹೇಳಿದ್ದೆ, ಯಾರ್ದೋ ಒಬ್ರದ್ದು ಪ್ರೂಫ್ ತೊಗೊಂಡಿದ್ದೆ. ಬಟ್ ನನಗೆ ಇದು ಇರಲಿಲ್ಲ, ಬಟ್ ಸಿಸ್ಟಮಲ್ಲಿ ಶೋ ಆಗ್ತಾಯಿದೆ. ನಾನು ನಿನ್ನೆ ನೋಡಿದೆ, ಸಿಸ್ಟಮಲ್ಲಿ ಶೋ ಆಗ್ತಾಯಿದೆ. ಸೊ ಹಾಗಾಗಿ ನವಂಬರ್ ತಿಂಗಳದ್ದು ಅಕ್ಕಿ ಹಣ ಬರುತ್ತೆ ಅಂತ ಇವಾಗ ಖಚಿತ ಆಯಿತು, ಅಂದರೆ 100% ಕನ್ಫರ್ಮೇಷನ್ ಆಯಿತು. ಸೊ ಹಾಗಾಗಿ ಇವಾಗ ಗೃಹಲಕ್ಷ್ಮಿ ಹಣನೂ ಯಾರೂ ವರಿ ಮಾಡ್ಕೋಬೇಡಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಆಫರ್ ಮೇಲೆ ಆಫರ್ ಬಿಡ್ತಾ ಇದ್ದಾರೆ. ಏನಪ್ಪ ಅಂದರೆ ಏನೇನು ಹೇಳಬೇಕು ಏನೇನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಹಿಳೆಯರಿಗೆ ಅಂತಲೇ 3 ಲಕ್ಷ ಸಬ್ಸಿಡಿ ಲೋನ್ ಬಿಟ್ಟಿದ್ದಾರೆ ಇವಾಗ. ಅದು ಹೇಗೆ ಏನು ಅಂತಂದರೆ, ಅದಕ್ಕೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು. ಅಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ, ಮತ್ತು ಅದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ನಾಳೆ ಮಾಡ್ತೀನಿ. ಅಂದರೆ ಆಫರ್ ಮೇಲೆ ಆಫರ್ ಬಿಡ್ತಾ ಇದ್ದಾರೆ, ಅದನ್ನು ನಾನು ನಾಳೆ ಹೇಳ್ತೀನಿ ನಿಮಗೆ. ಅಂದರೆ ಅರ್ಧಕ್ಕರ್ಧ ಕಟ್ಟೋದೇ ಇಲ್ಲ, ಅದು ಬರೀ ಮಹಿಳೆಯರಿಗೆ ಮಾತ್ರ ಎಷ್ಟೊಂದು ಆಫರ್ಸ್ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಕಾಂಗ್ರೆಸ್ ಸರ್ಕಾರ ಏನಾದರೂ ಆಫರ್ಸ್ ಬಿಡ್ತಾನೆ ಇರ್ತಾರೆ. ಮೊದಲು ಒಂದು ಸಾರಿ ಬಂದಿದ್ದರು, ಬಡವ್ರಿಗೆಲ್ಲ ಮನೆ ಅಂತ ಕೊಟ್ಟಿದ್ದಿದ್ರು, ಏನೋ ಒಂದು ಮಾಡ್ತಾ ಇರ್ತಾರೆ ಸಿದ್ದರಾಮಯ್ಯ. ನಿಜ ಥ್ಯಾಂಕ್ಸ್ ಟು ಸಿದ್ದರಾಮಯ್ಯ ಸರ್.
ಓಕೆನಾ. ಏನಾದರೂ ಒಂದು ಚಿಕ್ಕ ಪುಟ್ಟ ಹೆಲ್ಪ್ ಆಗಲಿ, ಏನಾದರೂ ಆಫರ್ಸ್ ಬಿಡ್ತಾನೆ ಇರ್ತಾರೆ ಅವರು. ಜನಗಳಿಗೂ ಹೆಲ್ಪ್ ಆಗುತ್ತೆ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ, ಬಡವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಏನು ಗೊತ್ತಾ, ನಿಮಗೆ ಮನೆ ಬಗ್ಗೆ ಹೇಳ್ತೀನಿ, ಆಮೇಲೆ ಏನೇನು ಲೋನ್ ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ನಾನು ಆಫೀಸಲ್ಲಿ ಮಾಡಬೇಕು ಅಂತ ಅಂತೀನಿ, ಬಟ್ ಜನ ಇರ್ತಾರೆ, ನನಗೆ ನಿಜ ಟೈಮ್ ಸಾಕಾಗಲ್ಲ. ಜನ ಫುಲ್ ತುಂಬ್ಕೊಂಡಿರ್ತಾರೆ. ಈ ಫುಲ್ಲು ಆಫರ್ ಮೇಲೆ ಆಫರ್ ಬಿಡ್ತಾ ಇದ್ದಾರಲ್ವ. ಸೊ ಹಾಗಾಗಿ ಇದು ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಬಟ್ ನಾನು ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಬಂದಮೇಲೆ, ಓಕೆನಾ. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಹೊಸ ಕಂಟೆಂಟು, ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.